ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ಕನಕ್ಪುರ ಹತ್ರ ಇರೋ ಒಂದು ಪರ್ಫೆಕ್ಟ್ ವೀಕೆಂಡ್ ಗೇಟ್ವೇಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ಲೇಸ್ ತುಂಬ ಪೀಸ್ಫುಲ್ ಆಗಿರುತ್ತೆ, ಲೆಸ್ ಕ್ರೌಡೆಡ್ ಆಗಿರುತ್ತೆ, ಮಕ್ಕಳನ್ನು ಕರ್ಕೊಂಡು ಹೋಗ್ಬೋದು, ಪಾರ್ಕ್ ಥರ ಇರುತ್ತೆ, ಬೋಟಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಯುವರ್ ವೀಕೆಂಡ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅದು ಯಾವ ಪ್ಲೇಸ್ ಅಂತ ಗೆಸ್ ಮಾಡ್ತಾ ಇರಿ, ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ, ಮಿಸ್ ಮಾಡದೆ ನೋಡಿ. ಸೊ ವ್ಯೂ ಅಲ್ಲಿಗೆ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ಸುತ್ತ ಮರ, ಕನಕಪುರ ರೋಡ್ಸ್ ಕೂಡ ಚೆನ್ನಾಗಿದೆ. ಸೊ ನಿಮ್ಗೆ ಎಲ್ಲೂ ಟ್ರಾಫಿಕ್ ಆಗಲಿ ಅಥವಾ ವೀಕೆಂಡ್ ಇದು ಟ್ರಾಫಿಕ್ಕಲ್ಲಿ ಜಂಜಾಟ ಆ ಥರ ಏನೂ ಇರಲ್ಲ. ಪರ್ಫೆಕ್ಟಾಗಿ ನಿಮ್ಗೆಲ್ಲೋ ಔಟಿಗೆ ಹೋಗ್ತಾ ಇದೀವಿ ಅನ್ನೋ ಫೀಲೇ ಬರುತ್ತೆ. ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಇವರೆಲ್ಲ ಕ್ಯೂಟೀಸ್, ನಮ್ಮ ಅಕ್ಕ, ಅಕ್ಕನ ಮಗಳು, ನನ್ನ ತಂಗಿ, ನಮ್ಮಮ್ಮ, ನಾನು, ನನ್ನ ಹಸ್ಬೆಂಡ್ ಎಷ್ಟು ಜನ ಹೋಗಿದ್ವಿ ಕಾರಲ್ಲಿ. ಇಟ್ ವಾಸ್ ಅ ಸಡನ್ ಪ್ಲಾನ್. ಸಂಡೇ ನಮ್ಮ ಅಕ್ಕ ಬಂದಿದ್ಲು ಮನೆಗೆ. ಅವಾಗ ಸಡನ್ ಆಗಿ ಎಲ್ಲರೂ ಎಲ್ಲಾದ್ರೂ ಹೋಗೋಣ ಅಂತ ನೋಡೋವಾಗ ಈ ಪ್ಲೇಸಿಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ನಾನು ನನ್ನ ಹಸ್ಬೆಂಡ್ ಆಗ್ಲೇ ನೋಡಿದ್ವಿ, ಬೇರೆ ಯಾರು ಈ ಪ್ಲೇಸ್ ನೋಡಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಈ ಪ್ಲೇಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಕರ್ಕೊಂಡ್ ಬಂದ್ವಿ. ನೀವು ನೋಡ್ತಿರ್ಬೋದು, ಇಲ್ಲಿ ಬೋಟಿಂಗ್, ಕಯಾಕಿಂಗ್ ಕೂಡ ಮಾಡ್ಬೋದು. ತುಂಬಾ ಪೀಸ್ಫುಲ್ ಆಗಿರುತ್ತೆ ಪ್ಲೇಸ್. ಕಯಾಕಿಂಗ್ಗೆ ಅಥವಾ ಬೋಟಿಂಗ್ಗೆ ಚಿಕ್ಕದಾಗೆ ಇರ್ಬೋದು. ಐ ವುಡ್ ನಾಟ್ ರೆಕಮೆಂಡ್, ಇಟ್ ವುಡ್ ನಾಟ್ ಬಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ಬಟ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಸುತ್ತ ಗ್ರೀನರಿ, ಫುಲ್ ಆಫ್ ಟ್ರೀಸ್, ಅಂಡ್ ಇಲ್ಲಿ ಕೆಫೆ ಕೂಡ ಇದೆ ಮಧ್ಯದಲ್ಲಿ. ಸೊ ನೀವು ತಿನ್ನಲು ಕೊಡಬಹುದು. ಇದೆ ಪಿರಮಿಡ್ ವ್ಯಾಲಿ, ಕನಕಪುರ ಹತ್ರ ಇದೆ. ಇದು ಪಿರಮಿಡ್ ಒಳಗೆ ಯೂಶಲಿ ಮೆಡಿಟೇಷನ್ಗೆ ಅಂತ ಈ ಪ್ಲೇಸ್ ಇರೋದು. ತುಂಬಾ ಪೀಸ್ಫುಲ್ ಆಗಿ, ಕಾಮ್ ಆಗಿ ಇರುತ್ತೆ. 8 ಇಯರ್ಸ್ ಬಿಲೋ ಕಿಡ್ಸ್ನ ಅಲೋ ಮಾಡಲ್ಲ. ಹಾಗಾಗಿ ನಾನು ನಮ್ಮ ಅಕ್ಕನ ಮಗಳು ಆಚೆನೆ ಆಟ ಆಡ್ತಿದ್ವಿ. ನಾನಾಗ್ಲೇ ಒಳಗೋಗಿ ಎಲ್ಲ ನೋಡಿದ್ದೆ ಮುಂಚೆ ಅಂತ. ಆಮೇಲೆ ಅವರೆಲ್ಲ ಒಳಗೆ ಹೋಗಿ ನೋಡ್ಕೊಂಡು ಮುಗಿಸ್ಕೊಂಡ್ ಬರ್ತಾ ನಂಗೆ ಐಸ್ ಕ್ರೀಮ್ ತಗೊಂಬಂದ್ರು. ಎಲ್ಲರೂ ಇಲ್ಲೇ ಗ್ರೀನರಿಯಲ್ಲಿ ಹುಲ್ ಮೇಲೆ ಕೂತ್ಕೊಂಡು ಗ್ರೀನರಿನ ಎಂಜಾಯ್ ಮಾಡ್ತಾ ತಣ್ಣಗೆ ಐಸ್ ಕ್ರೀಮ್ ತಿಂತಾ ಇದ್ವಿ. ಆಮೇಲೆ ಅಲ್ಲಿ ಒಂದು ವುಡನ್ ಬ್ರಿಡ್ಜ್ ಇದೆ, ಅದ್ರ ಮೇಲೆ ಫೋಟೋ ತಗೊಳ್ಳೋಣ ಅಂತ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಗ್ಯಾಪಲ್ಲಿ ನಮ್ಮಮ್ಮ ನನ್ನ ತಂಗಿ ಮರದ ಮೇಲೆ ಏನೋ ಕಂಡಿಡಿತಿದ್ರು. ಹಾಗೆ ಇಲ್ಲಿ ಗೇಮ್ಸ್ ಕೂಡ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ನೀವೇನು ಸ್ವಲ್ಪ ವರ್ಷ ಬಿಟ್ಕೊಂಡ್ ಬಂದ್ರೆ ನೀವು ಕೂಡ ಇಲ್ಲಿ ಗೇಮ್ಸ್ ಎಲ್ಲ ಆಡ್ಬೋದು. ಅದನ್ನ ನೋಡಕ್ಕೆ ಅಂತ ಬಂದು ನಾವು ಬಾತ್ಕೋಳಿನ ನೋಡಿದ್ವಿ. ಹಾಗೆ ಇಲ್ಲಿ ಕಿಡ್ಸ್ ಪ್ಲೇಯಿಂಗ್ ಝೋನ್‌ಗೆ ಬಂದ್ವಿ. ಅವಳನ್ನ ಆಟಾಡ್ಸೋಣ ಅಂತ. ಹಾಗೆ ನಾವುನು ಆಟ ಆಡಿದ್ವಿ ಸ್ವಲ್ಪ ಗ್ಯಾಪಲ್ಲಿ. ಎಲ್ಲ ಮಕ್ಕಳು ಖಾಲಿ ಆದಾಗ ನೋಡಿದ ತಕ್ಷಣ ನಮಗೂ ಅನ್ಸುತ್ತಲ್ಲ, ಜೋಕಾಲಿ ಅಂತೂ ಮಿಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಗ್ಯಾಪಲ್ಲಿ ಬೇರೆ ಮಕ್ಕಳು ಬರೋಷ್ಟರಲ್ಲಿ ನಾವು ಸ್ವಲ್ಪ ಆಡ್ಕೊಂಡ್ಬಿಡೋಣ ಅಂತ ಆಟ ಆಡ್ತಾ ಇದ್ವಿ. ಆಮೇಲೆ ಸೆಕೆಂಡ್ ಲೊಕೇಶನ್‌ಗೆ ಹೋದ್ವಿ. ಮಾವತ್ತೂರ್ ಡ್ಯಾಮ್ ಅಂತ. ಇದು ಲೆಸ್ ಕ್ರೌಡೆಡ್, ಲೆಸ್ ನೋನ್ ಪ್ಲೇಸ್. ಸೊ ನೀವು ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು ಈವ್ನಿಂಗ್ ಟೈಮಲ್ಲಿ. ಕ್ರೌಡೇ ಇರಲಿಲ್ಲ ನಾವು ಹೋದಾಗ. ಈ ಥರ ಸ್ವಲ್ಪ ಹೈಕ್ ಮಾಡಬೇಕಾಗುತ್ತೆ, ಜಾಸ್ತಿ ಏನಿಲ್ಲ, ಸ್ವಲ್ಪನೇ. ಮಕ್ಕಳಿದ್ರೆ ಹುಷಾರು, ಆ ಕಡೆ ಈ ಕಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಅಕ್ಕನ ಮಗಳನ್ನ ನಾವು ಇಟ್ಕೊಂಡಿದ್ವಿ ಗಟ್ಟಿಯಾಗೆ ಹತ್ತವಾಗ ಎಲ್ಲ. ಸೊ ಈ ಡ್ಯಾಮಲ್ಲಿ ನೀರಷ್ಟಿರಲಿಲ್ಲ, ಯಾಕಂದರೆ ಮಳೆ ಅಷ್ಟು ಆಗಿಲ್ಲ ಅಂತ. ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು, ತಣ್ಣಗೆ. ಆ್ಯಂಡ್ ಅಲ್ಲಿ ಕೆಳಗಡೆ ಕೂತ್ಕೊಳ್ಳೋಕೆ ಕೂಡ ಎಲ್ಲ ಜಾಗ ಇದೆ. ಕೆಳಗಡೆನೂ ಹೋಗೋಕ್ಕೆ ಈ ಕಡೆ ಸ್ಟೇರ್ಸ್ ಎಲ್ಲ ಇದೆ. ನಾವು ನೋಡೋಣ ಅಂತ ಹೋದ್ವಿ ಕೆಳಗಡೆ ಇಳಿದು. ಯಾಕಂದರೆ ಅಲ್ಲಿರೋ ಲೋಕಲ್ ಅವರು ಹೇಳಿದ್ರು ಕೆಳಗಡೆನೂ ಹೋಗ್ಬೋದು, ಹೋಗಿ ಚೆನ್ನಾಗಿದೆ ಅಂತ. ಇಳಿದು ಹೋಗಿ ನೋಡಿ ಎಂಜಾಯ್ ಮಾಡಿ, ಹಾಗೆ ಸ್ವಲ್ಪ ಡ್ಯಾಮ್ ಹತ್ರ ಅಲ್ಲೇ ಕೂತ್ಕೊಂಡು ಈವ್ನಿಂಗ್ ಸನ್ಸೆಟ್ ನೋಡಿಕೊಂಡು ಚಿಲ್ ಮಾಡಿ ಮನೆಗೆ ನಾವು ವಾಪಸ್ ಬಂದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ಔಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.